ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿರುವಂಥದ್ದೇನಿದೆ ಗರ್ವ ವಾಪಸಿ ಅದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಜೊತೆಗೆ ಭಾರಿ ಚರ್ಚೆಯ ವಿಚಾರ ಆಗಿರುವಂಥದ್ದು. ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಖುದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ. ಅವರು ಮನದಾಳದ ಮಾತುಗಳನ್ನು ಹಂಚ್ಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕಾದ್ರೆ ನಿರ್ದಿಷ್ಟ ಕಾರಣವನ್ನು ಕೊಟ್ಟಿದ್ರಿ. ಈಗ ಬಿಜೆಪಿಗೆ ಹೋಗಬೇಕಾದ್ರೆ ಜನತೆಗೆ ಏನು ಕಾರಣ ಕೊಡ್ತೀರಾ? ಇಲ್ಲ, ಈಗಾಗಲೇ ನಾನು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಮತ್ತು ಹಲವಾರು ಕಡೆ ಹೇಳಿದ್ದೇನೆ. ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಏನು ಕೆಡರ್ಸ್ ಇದ್ದಾರೆ ಡಿಸ್ಟಿಕ್ನಲ್ಲಿ, ತಾಲೂಕಿನಲ್ಲಿರುವಂಥವ್ರು, ರಾಜ್ಯದ ಮಟ್ಟದ ನಾಯಕರು ಎಲ್ಲರ ಒಂದು ಕಳೆದ 5-6 ತಿಂಗಳಿಂದ ಇನ್ಸಿಸ್ಟೆನ್ಸ್ ಇತ್ತು. ಏನೋ ಮಿಸ್ಟೇಕ್ ಆಗಿದೆ, ನೀವು ಹಿರಿಯರು ಮತ್ತೆ ಬಿ ಜೆ ಪಿಗೆ ಬರಬೇಕು, ನಮಗೆಲ್ಲ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಒಂದು ಕೆಡರ್ದು ಏನೊಂದು ಒತ್ತಾಯ ಇದೆ. ಅದಕ್ಕೆ ರಾಜ್ಯ ನಾಯಕರು ಒತ್ತಾಯ ಮಾಡಿದರು ಮತ್ತು ರಾಷ್ಟ್ರೀಯ ನಾಯಕರು ನಂಗೆ ಕರೆ ಮಾಡಿದ್ದರಿಂದ ಇವತ್ತು ಬಿ ಜೆ ಪಿಗೆ ಮತ್ತೆ ಮರಳು ಸೇರ್ಪಡೆ ಆಗುವಂಥದ್ದಾಗಿದೆ. ನಮಗೆ ನಿರೀಕ್ಷೆ ಇತ್ತು, ಆದರೆ ಕಾಂಗ್ರೆಸ್ನಲ್ಲಿ ಜಗದೀಶ್ ಶೆಟ್ಟರ್ ಅವರು ಆ ಒಂದು ಸಂಸ್ಕೃತಿಗೆ ಒಗ್ಗೋದಿಲ್ಲ, ಜನಸಂಘದಿಂದ ಬಂದಿರುವಂಥವ್ರು ಒಂದು ನಿರೀಕ್ಷೆ ಇತ್ತು. ಅದು ಇಷ್ಟು ಬೇಗ ಅವರು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಅನಿಸಿರಲಿಲ್ಲ. ನೋಡಿ, ಒಂದು ನಾನು ಇಲ್ಲಿ ಅಕಸ್ಮಾತ್ ನಮ್ಮ ಕೆಡರು ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಕೆಡರು ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಬೇಡ ಶೆಟ್ಟರ್ ಬೇಡ ಅವ್ರು ಬರೋದು ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಹೋಗಿ ಬೆನ್ನತ್ತಿ ಜಾಯ್ನ್ ಆಗ್ತಾ ಇರಲಿಲ್ಲ. ಅವರೆಲ್ಲ ಕರೆದಿದ್ದರಿಂದ ಜಾಯ್ನ್ ಆಗ್ತಾಯಿದ್ದೀನಿ. ಹೀಗಾಗಿ ಇದು ಒಂದು ಅಲ್ಲಿ ಸ್ಪಂದನ ಸಿಕ್ಕಿದ್ರಿಂದ ನಾನು ವಾಪಸ್ ಬಂದಿದ್ದೇನೆ. ಇಲ್ದಿದ್ರೆ ಆಯ್ತಪ್ಪ, ಕಾಂಗ್ರೆಸ್ನಲ್ಲಿ ಎಷ್ಟು ಕೆಲಸ ಮಾಡಬೇಕು ಪಾರ್ಟಿ ಕಟ್ಟಲಿಕ್ಕೆ ಅದನ್ನು ಮಾಡ್ಕೊತಿರ್ತಿದ್ದೆ ನಾನು. ಇಲ್ಲಿ ಒಂದು ಒತ್ತಡ ಕಾರ್ಯಕರ್ತರದ್ದು, ಕೆಡರದ್ದು, ರಾಜ್ಯ ನಾಯಕರು, ಅದರಲ್ಲಿ ಇತ್ತೀಚೆಗೆ ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಯಡಿಯೂರಪ್ಪನವರು ನೇತೃತ್ವ ವಹಿಸಿ ಇಲ್ಲ ಶೆಟ್ಟರ್ ನೀವು ಬರಲೇಬೇಕು ಪಾರ್ಟಿಗೆ ಅನ್ನುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ನಾನು ಬಿ ಜೆ ಪಿನ ಸೇರ್ಪಡೆ ಮತ್ತು ಇದು ನಮ್ಮ ಮನೆಯದು ಒಂದು ಆತ್ಮೀಯತೆ ಇದ್ದೇ ಇದೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ. ಆದರೆ ಕೆಲವೊಂದು ಘಟನೆಗಳಿಂದ ನಾವು ಹೊರಗೆ ಹೋಗಿದ್ದೆ. ಈಗ ಅವರೆಲ್ಲರೂ ಆತ್ಮೀಯವಾಗಿ ಕರೆದು ಬಂದ ಸಂದರ್ಭದಲ್ಲಿ ಪಕ್ಷ ಒಂದು ಸ್ಟ್ರೆಂಥನ್ ಮಾಡಲಿಕ್ಕೆ ನೀವು ಬರಬೇಕಂತಂದಾಗ ಡೆಫಿನೆಟ್ಲಿ ಅದು ಕೈ ಜೋಡಿಸಿದೆ. ಅದರಲ್ಲಿ ನಿಸ್ಸಂದೇಹ ಇಲ್ಲ ಸರ್. ನೀವು ಪಾರ್ಟಿ ಬಿಟ್ಟು ಹೋದ ನಂತರ ಬಿ ಜೆ ಪಿ ಎಲ್ಲ ನಾಯಕರು ಕೂಡ ಹೇಳ್ತಾ ಇದ್ರು, ಒಂದಷ್ಟು 2-3 ನಾಯಕರು ಬಿಟ್ಟು ಉಳಿದ ಎಲ್ಲ ನಾಯಕರು ಕೂಡ ಪಾರ್ಟಿಗೆ ನಷ್ಟ ಆಗಿದೆ, ಜಗದೀಶ್ ಶೆಟ್ಟರ್ ಹೋಗಿ ನಮಗೆ ಲಾಭ ಆಗಬೇಕು ಅಂದ್ರೆ ಮತ್ತೆ ವಾಪಸ್ ಬರಬೇಕಂತ ಮೊದಲು ಅಪ್ರೋಚ್ ಮಾಡಿದ್ದಾರೆ. ಅಂದರೆ ಈ 9 ತಿಂಗಳ ಅವಧಿಯಲ್ಲಿ ಈಗ ಏನಾಗುತ್ತೆ, ಯಾರ್ಯಾರು ಅಪ್ರೋಚ್ ಮಾಡಿದ್ರು ಅವೆಲ್ಲ ನಾವು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಿ, ಓಕೆ, ಅದು ವೈಯಕ್ತಿಕವಾದಂಥದ್ದು. ಕೆಲವರು ಪರೋಕ್ಷವಾಗಿ, ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರಯತ್ನ ಮಾಡಿರ್ತಾರೆ. ಅವೆಲ್ಲ ವ್ಯಕ್ತಿಗಳನ್ನು ನಾವು ಹೆಸರು ಹೇಳ್ಕೊಂತ ಹೋದರೆ ದೇರ್ ಇಸ್ ನೋ ಎಂಡ್. ಓಕೆ, ಭಾಳಷ್ಟು ಜನ ಈಗ ಒಂದು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿದ್ದಂಥ ಕೆಡರು ಸದ್ಯಕ್ಕೆ ಅಲ್ಲಿದ್ದಂಥ ಕಾರ್ಯಕರ್ತರು ಹೇಳಿದ್ದಾರೆ. ಅವನ್ನೆಲ್ಲ ನಾವು ಪಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ನೀವು ನಮ್ಮ ಒಂದು ಬಿರುಗಾಳಿ ಸಂದರ್ಶನ ಒಂದು ಮಾತನ್ನು ಹೇಳಿದ್ರಿ, ಅಂದರೆ ರಾಜ್ಯ ನಾಯಕರು ಕರೀತಾ ಇದ್ದಾರೆ, ರಾಷ್ಟ್ರ ನಾಯಕರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಅಂತ. ಸೊ ರಾಷ್ಟ್ರ ನಾಯಕರಿಂದ ಬಂದ ಕರೆ ನಂತರ ನೀವು ಮೊದಲ ಭೇಟಿಯಾಗಿದ್ದು ಅಮಿತ್ ಶಾ ಅವ್ರನ್ನ. ಅಮಿತ್ ಶಾ ಭೇಟಿಯ ಸಂದರ್ಭದಲ್ಲಿ ಏನು ಅನಿಸ್ತು ನಿಮ್ಗೆ? ಇಲ್ಲ, ಭಾಳ ಒಂದು ಸೌಹಾರ್ದ ರೀತಿಯಿಂದ ನಡ್ಕೊಂಡ್ರು ಮತ್ತು ನಮಗೆ ಒಂದು ಗೌರವ ಕೊಟ್ಟರು. ಇಲ್ಲ ಜಗದೀಶ್ ಶೆಟ್ಟರೆ, ಹಿಂದಿಂದ ಏನಾಗಿದೆ ಬಿಟ್ಟುಬಿಡ್ರಿ, ಅವನ್ನೆಲ್ಲ ಮಾತಾಡೋದು ಬೇಡ, ನಿಮಗೇನು ಗೌರವ ಸಿಗಬೇಕು, ನಿಮಗೇನು ರೆಸ್ಪೆಕ್ಟ್ ಸಿಗಬೇಕು, ಪಾರ್ಟಿ ವಿಲ್ ಡೂ ಇಟ್ ಅಂತ ಹೇಳಿದರು. ಅದನ್ನು ಇದು ಮಾಡಿಕೊಂಡು ಅವರು ಮಾತಾಡುವಂಥದ್ದು, ಒಂದು ಪ್ರೀತಿ ತೋರಿಸುವಂಥದ್ದು ನೋಡಿದಾಗ ಇಲ್ಲಪ್ಪ ಇಲ್ಲಿ ಗೌರವ ಇದೆ ಅಂತ ನಾನು ಬಂದೆ. ಬೇರೆ ರಾಜಕಾರಣದ ರೀತಿಯಲ್ಲ ಜಗದೀಶ್ ಶೆಟ್ಟರ್, ಸ್ವಾಭಿಮಾನಕ್ಕೆ ಧಕ್ಕೆ ಬಂದು ಎಲ್ಲೂ ಕೂಡ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ತಮ್ಮ ಒಂದು ರಾಜಕೀಯ ಜೀವನ ನೋಡ್ತಂತು ಸಾಕಷ್ಟು ಅನುಭವ ಇರುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಸರಿಯಾಗಿ ಸೂಕ್ತ ಸ್ಥಾನಮಾನ ಸಿಕ್ಕಿತ್ತು ಅಂತ ಅನಿಸ್ತಾ ತಮಗೆ? ನೋಡಿ, ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡು ಹೋಗಲೇ ಇಲ್ಲ. ನಾನು ಕಾಂಗ್ರೆಸ್ ಪಾರ್ಟಿಗೆ ಅವತ್ತೇನು ಒಂದು ವಾತಾವರಣ ನಿರ್ಮಾಣ ಆಗಿತ್ತು, ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆಗಿದೆ. ನಾನು ನಮ್ಗೆ ಅದನ್ನು ಮಾಡಿ ಇದನ್ನು ಮಾಡಿರಿ ಅಂತ ನಾನು ಎಂದೂ ಕಂಡೀಷನ್ ಹಾಕಿದ್ದಿಲ್ಲ ಮತ್ತು ಅವರು ಕೊಟ್ಟಿಲ್ಲ ಅಂತ ನಂಗೆ ಬೇಜಾರೂ ಇರಲಿಲ್ಲ. ಇದ್ದಂಥ ವ್ಯವಸ್ಥೆಯಲ್ಲಿ ಸಮಾಧಾನದಿಂದ ಇದ್ದೆ, ನಾನು ಅಲ್ಲೇ ಕಂಟಿನ್ಯೂ ಆಗ್ತಿದ್ದೆ ನಾನು. ಆದರೆ ಹೀಗಾಗಿ ನಾನು ಅಲ್ಲಿಂದ ಬಿಟ್ಟು ಬರುವಾಗ ನಾನು ಕಾಂಗ್ರೆಸ್ ಪಾರ್ಟಿಗೆ ಏನೂ ಬ್ಲೇಮೂ ಮಾಡಿಲ್ಲ. ಹೌದು, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನಾನು ಥ್ಯಾಂಕ್ಸು ಹೇಳಿದ್ದೇನೆ ಸಹಕಾರ ಕೊಟ್ಟಿದ್ದಕ್ಕಾಗಿ. ಅದು ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ಡಿ ಕೆ ಶಿವಕುಮಾರ್ ಇವತ್ತೊಂದು ಮಾತನಾಡಿದ್ರು, ಸೋತಂತ ಜಗದೀಶ್ ಶೆಟ್ಟರ್ ಅವರಿಗೆ MLC ಮಾಡಿದ್ವಿ, ಇದಕ್ಕಿಂತ ಇನ್ನೇನು ಮಾಡ್ಬೇಕಾಯ್ತು, ಅವ್ರ ಆತ್ಮಸಾಕ್ಷಿಗೆ ನೋಡ್ಗಳು. ನಾನು ಎಲ್ಲಿ ಹೇಳೀನಿ ರೀ? ಓಕೆ, ಇದಕ್ಕಿಂತ ಹೆಚ್ಚಿಗೆ ಮಾಡ್ಬೇಕಂತ ನಾ ಎಲ್ಲಿ ಕೇಳಿದ್ದೀನಿ? ನಾ ಈಗ ಕೇಳೇ ಇಲ್ಲಲ್ಲ.